ಸರ್, ನಿಮ್ಮ ಟಿಕೆಟ್ ತಪ್ಪೋದಕ್ಕೆ ನಿಮ್ಮ ಪಾರ್ಟಿಯಲ್ಲೇ ಆಪರೇಷನ್ ಮಾಡಿದಾರ ಹೇಗೆ ಸರ್? ಯಾಕಂದರೆ ಸ್ಮೋಕ್ ಬಾಂಬಿಂದ ಹಿಡಿದು ಒಬ್ಬ ಪ್ರಭಾವಿ, ನಿಮ್ಮ ಪಾರ್ಟಿಯಲ್ಲೇ ಒಬ್ಬರು ದೊಡ್ಡ ರಾಜಕಾರಣಿ, ನೀವು ಅತಿ ಬುದ್ಧಿವಂತರು ಅಂತ ನಿಮ್ಮನ್ನ ಟೀಕೆ ಮಾಡಿದ್ದಕ್ಕೆ ಏನಾದರೂ ಸಂಬಂಧ ಇದೆಯಾ ಸರ್? ನೋಡಿ, ಏನು ಗೊತ್ತಾ, ಟಿಕೆಟ್ ತಪ್ಪಿದಾಗ 100 ಕಾರಣಗಳನ್ನ ಹುಡುಕ್ತಾ ಹೋಗ್ಬೋದು. ಈಗ ನಾನು ನಿಮಗೆ ಎಂಟೈರ್ ತಿಂಗು ಯಾವ್ಯಾವ ರೀತಿ ಆಯಿತು, ಎಲ್ಲಿ ಸೆಟ್ ಆಯಿತು, ಏನಾಯಿತು, ಈ ಥರ ನೆರೆಟ್ ಮಾಡ್ಕೊಂಡು ಹೋಗ್ಬೋದು. ಈಗ ಈ ಟಿಕೆಟ್ ತಪ್ಪಿಸೋದಕ್ಕೆ ಕಾರಣ ಹುಡ್ಕೊಂಡು ನಾನು ತಿಪ್ಪೆಯಾಗಿತ್ತಾ ಇರಲ್ಲ, ಅಥವಾ ಮುಂದಿನ ಬಗ್ಗೆ ಯೋಚನೆ ಮಾಡಲ್ಲ. ನನ್ನ ಕಾರ್ಯಕರ್ತರು ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಕೊಡಗು ಮತ್ತು ಮೈಸೂರಿನಲ್ಲಿ ಕಾರ್ಯಕರ್ತರು ಉತ್ಸಾಹ ಹೋಗ್ಬಿಟ್ಟಿದೆ. ಈಗ ಯದುವೀರವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತನ್ನೋ ಖುಷಿಗಿಂತ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪೋಯ್ತಲ್ಲ ಅನ್ನೋ ಸಂಕಟ ಜಾಸ್ತಿ ಆಗಿದೆ, ನೋವು ಜಾಸ್ತಿ ಆಗಿದೆ. ನಾವು ಎಷ್ಟು ದಿನ ಬದುಕಿರ್ತೀವೋ ನಾವು ಮೀನಿಂಗ್ಫುಲ್ಲಾಗಿ ಬದುಕಬೇಕು. ನಾನು 10 ವರ್ಷ MP ಆಗಿದ್ರು ಕೂಡ ಜನ ನನ್ನಂಥವ್ನು ಬೇಕು ಅಂತ ಇವತ್ತು ಕೇಳ್ತಾ ಇದ್ದಾರಲ್ಲ, ನನಗೋಸ್ಕರ ದುಃಖಿಸಿದವರು ಇದ್ದಾರಲ್ಲ, ನನಗೋಸ್ಕರ ಊಟ ಬಿಟ್ಟವ್ರು ಇದ್ದಾರಲ್ಲ. ಹಿಂಗೆ ನಾನು ಒಬ್ಬ ಸಂಸದನಾಗಿ ಕೆಲಸ ಮಾಡಿದ್ದೀನಿ. ಈ ಥರ ನಾವು ಯಾವ ರೀತಿ ಬದುಕ್ತೀವಿ ಅದರಲ್ಲಿ ನಾವು ಶ್ರೇಯಸ್ಸನ್ನು ಪಡ್ಕೊಳ್ಬೇಕು. ಜನ ನಮಗೋಸ್ಕರ ಮರುಗಂಗೆ ಆಗಬೇಕು ಅಂಥದ್ದನ್ನು ನಾನು ಪಡ್ಕೊಂಡಿದ್ದೀನಿ. ನಾನು ಕ್ಷೇತ್ರದ ಆಚೆಗೂ ಅಂಥದ್ದನ್ನು ಪಡ್ಕೊಂಡಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.